ನಮಸ್ಕಾರ ಕರ್ನಾಡು, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಮಾರಾಯ, ಅದಕ್ಕೆ ನಿಮ್ಮ ತಲೆಗೆ ಹುಳ ಬಿಡೋಣ ಅಂತ ಬಂದಿದ್ದೀನಿ. ನಮ್ಮಲ್ಲಿ ಬಿಸ್ನೆಸ್ ಮೈಂಡ್ ಸೆಟ್ ಯಾಕಿಲ್ಲ ಅಂತ ಅದಕ್ಕೊಂದು ಸಣ್ಣ ಒಂದೆರಡು ಪ್ರಶ್ನೆಗಳನ್ನು ನಾನು ಕಂಡುಕೊಂಡಿದ್ದೀನಿ. ಒಂದು, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಆಸ್ಪಕ್ಕದ ವಾತಾವರಣದಲ್ಲಿ ಆ ಥರ ವಿಚಾರಗಳು ಅಥವಾ ನಮ್ಮ ವಾತಾವರಣದಲ್ಲಿ ಬಿಸ್ನೆಸ್ ಇದೆಲ್ಲ ಇಲ್ಲ. ಇದು ಒಂದೇದು. ಆಮೇಲೆ ಎರಡನೇದೇನಪ್ಪ ಅಂತಂದರೆ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆದಲ್ಲಿ ಏನಾದರೂ ಸಮಸ್ಯೆ ಆಯ್ತಾ ಏನೋ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ಇದೇ ಆಗಬೇಕು ಅಂತ ನಾನು ಸರಿಯಾದ ಟೈಮ್ದಾಗ ಸರಿಯಾದ ಶಿಕ್ಷಣ ಮತ್ತು ಡಿಸಿಷನ್ ತೊಗೊಲಿಲ್ಲ ಅಂದ್ರೆ ಇವನಾಗ ಸಿಮೆಂಟ್ ಹಾಕಿ ಮಿಕ್ಸ್ ಹೊಡೋದಾಕೈತಿ. ಮಾಡಿರೋ ಪ್ರಕಾರ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ಮಾಡಬಹುದಾ? ನಮ್ಮ ಶಿಕ್ಷಣದಲ್ಲಿ ಓದಬೇಕು, ಬರಿಬೇಕು, ಬಾಯ್ಪಾಠ ಮಾಡಬೇಕು. ಅದೇನೋ ರಜನಿಕಾಂತ್ ಅವರ ಸಿನಿಮಾ ಇದೆಯಲ್ಲ, ನಾನು ಹೇಳಿದಷ್ಟೇ ಮಾಡಬೇಕು, ನಾನು ಹೇಳಿದಕ್ಕಿಂತ ಹೆಚ್ಚಿಗೆನೂ ಮಾಡಂಗಿಲ್ಲ, ನಾನು ಹೇಳಿದಕ್ಕಿಂತ ಕಡಿಮೆನೂ ಮಾಡಂಗಿಲ್ಲ ಅಂತ. ಆ ಥರ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ. ಮೋಸ್ಟ್ಲಿ ಶಿಕ್ಷಣದ್ದು ಮಿಸ್ಟೇಕ್ ಇರ್ಬೋದು. ಆ ಕಿತ್ತೋಗಿರೋ ಸಿಲೆಬಸ್ ಬ್ರಿಟಿಷ್ ಅವರು ಬಿಟ್ಟೋಗಿರುವಂತಹ ನಮ್ಮ ಶಿಕ್ಷಣದ ನೀತಿ ನಿಯಮಗಳು ಹಾಳು ಮೂಳು ಅದನ್ನ ತೆಗಿಬೇಕು. ಈಗಿನ ಕಾಲಕ್ಕೆ ತಕ್ಕಂತಹ ಶಿಕ್ಷಣದ ವ್ಯವಸ್ಥೆ ಸುಧಾರಣೆ, ಚಿಕ್ಕವರಿದ್ದಾಗಲೇ ಮಕ್ಕಳಲ್ಲಿ ಬಿಸ್ನೆಸ್ ಮಾಡ್ತಕ್ಕಂತಹ ಒಳ್ಳೆ ಪಾಠಗಳು, ಅದೇನೋ ಅಂತಾರಲ್ಲ ಆಳಮೂಳ ಪಾಠಗಳು, ಆಮೇಲೆ ಈ ತರ ನಮ್ಮ ಬಿಸ್ನೆಸ್ ಮಾಡ್ತಕ್ಕಂಥ ಪಾಠಗಳು ಮತ್ತೆ ಶಿಕ್ಷಣದಲ್ಲಿ ಕೆಲವೊಂದು ಸುಧಾರಣೆಗಳು ತರಬೇಕು ನಮ್ಮ ಶಿಕ್ಷಣ ಮಂತ್ರಿಗಳಾಗಲಿ. ಇದೇ ನನ್ನ ಅನಿಸಿಕೆ ಹಾಗೂ ನನ್ನ ಧ್ಯೇಯ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಷ್ಟು ಸಿಮೆಂಟಿಗೆ ಎಷ್ಟು ಉಸುಕು ಹಾಕ್ಬೇಕು ಅನ್ನೋದು ಇವ್ರನ್ನ ಇಬ್ಬರನ್ನು ಕೇಳ್ರಿ, ಎಲ್ಲ ಹೇಳ್ತಾರೆ ನಿಮ್ಗೆ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.